ಹಲೋ ಸ್ನೇಹಿತರೆ, ಸಿದ್ಧಿ ಮೇತ್ ಎಜುಕೇಷನ್ ಚಾನಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಕೇಳುವ ಕೆಲವು ಸುಲಭವಾದ ಪ್ರಶ್ನೆಗಳಿಗೆ ನೀವು ಎಷ್ಟು ಉತ್ತರ ನೀಡಿದ್ದೀರಿ ಎಂದು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ನೀವು ನಮ್ಮ ಚಾನಲ್ನ ಮೊದಲ ಬಾರಿಗೆ ವೀಕ್ಷಣೆ ಮಾಡುತ್ತಿದ್ದಲ್ಲಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ವಿಡಿಯೋಗೆ ಲೈಕ್ ಮಾಡಿ ಮತ್ತು ಇತರ ಸ್ನೇಹಿತರೊಂದಿಗೆ ಈ ವಿಡಿಯೋವನ್ನು ಹಂಚಿಕೊಳ್ಳಿ. ಹಾಗಾದರೆ ಈಗ ಪ್ರಶ್ನೆಗಳನ್ನು ಆರಂಭಿಸೋಣ. ಕನ್ನಡ ಭಾಷೆಯ ಮೂಲ ಆಧಾರ ಯಾವುದು? ಎ. ಮೂಲಾಕ್ಷರಗಳು, ಬಿ. ಪದಗಳು, ಸಿ. ವಾಕ್ಯಗಳು, ಡಿ. ಛಂದಸ್ಸು. ಸರಿಯಾದ ಉತ್ತರ ಎ. ಮೂಲಾಕ್ಷರಗಳು. ಕನ್ನಡ ವರ್ಣಮಾಲೆಯ ಮೂಲಾಕ್ಷರಗಳ ಸಂಖ್ಯೆ ಎಷ್ಟು? ಎ. 47, ಬಿ. 49, ಸಿ. 51, ಡಿ. 52. ಸರಿಯಾದ ಉತ್ತರ ಬಿ. 49. ಕನ್ನಡದಲ್ಲಿ ಸ್ವರಗಳ ಸಂಖ್ಯೆ ಎಷ್ಟು? ಎ. 11, ಬಿ. 12, ಸಿ. 13, ಡಿ. 14. ಸರಿಯಾದ ಉತ್ತರ ಸಿ. 13. ಕನ್ನಡದಲ್ಲಿ ವ್ಯಂಜನಗಳ ಸಂಖ್ಯೆ ಎಷ್ಟು? ಎ. 34, ಬಿ. 35, ಸಿ. 36, ಡಿ. 37. ಸರಿಯಾದ ಉತ್ತರ ಎ. 34. ಕೆಳಗಿನವುಗಳಲ್ಲಿ ಋಸಸ್ವರ ಯಾವುದು? ಎ. ಆ, ಬಿ. ಇ, ಸಿ. ಇ, ಡಿ. ಓ. ಸರಿಯಾದ ಉತ್ತರ ಸಿ. ಇ. ಕೆಳಗಿನವುಗಳಲ್ಲಿ ದೀರ್ಘಸ್ವರ ಯಾವುದು? ಎ. ಅ, ಬಿ. ಇ, ಸಿ. ಉ, ಡಿ. ಉ. ಸರಿಯಾದ ಉತ್ತರ ಡಿ. ಉ. ಸಂಯುಕ್ತ ಸ್ವರ ಯಾವುದು? ಎ. ಅ, ಬಿ. ಇ, ಸಿ. ಐ, ಡಿ. ರು. ಸರಿಯಾದ ಉತ್ತರ ಸಿ. ಐ. ಪ್ಲುತ ಸ್ವರಕ್ಕೆ ಉದಾಹರಣೆ ಯಾವುದು? ಎ. ಆ, ಬಿ. ಇ, ಸಿ. ಉ, ಡಿ. ಎ. ಸರಿಯಾದ ಉತ್ತರ ಎ. ಆ. ಅನುಸ್ವರ ಸೂಚಿಸುವ ಅಕ್ಷರ ಯಾವುದು? ಎ. ಅಹ, ಬಿ. ಅಂ, ಸಿ. ಅ, ಡಿ. ಆ. ಸರಿಯಾದ ಉತ್ತರ ಬಿ. ಅಂ. ವಿಸರ್ಗ ಸೂಚಿಸುವ ಅಕ್ಷರ ಯಾವುದು? ಎ. ಅಹ, ಬಿ. ಅಂ, ಸಿ. ಇಂ, ಡಿ. ಊಂ. ಸರಿಯಾದ ಉತ್ತರ ಎ. ಅಹ. ಕಂಠಸ್ವರ ಯಾವುದು? ಎ. ಅ, ಬಿ. ಇ, ಸಿ. ಉ, ಡಿ. ಎ. ಸರಿಯಾದ ಉತ್ತರ ಎ. ಅ. ತಾಲವ್ಯ ಸ್ವರ ಯಾವುದು? ಎ. ಅ, ಬಿ. ಇ, ಸಿ. ಉ, ಡಿ. ಓ. ಸರಿಯಾದ ಉತ್ತರ ಬಿ. ಇ. ಓಷ್ಠ್ಯ ಸ್ವರ ಯಾವುದು? ಎ. ಅ, ಬಿ. ಇ, ಸಿ. ಉ, ಡಿ. ರು. ಸರಿಯಾದ ಉತ್ತರ ಸಿ. ಉ. ಕ ವರ್ಗದ ಅಕ್ಷರಗಳ ಉಚ್ಚಾರಣ ಸ್ಥಾನ ಯಾವುದು? ಎ. ತಾಲವ್ಯ, ಬಿ. ಕಂಠ, ಸಿ. ಮೂರ್ಧ, ಡಿ. ದಂತ. ಸರಿಯಾದ ಉತ್ತರ ಬಿ. ಕಂಠ.
ಚ ವರ್ಗದ ಅಕ್ಷರಗಳ ಉಚ್ಚಾರಣ ಸ್ಥಾನ ಯಾವುದು? ಎ ಕಂಠ, ಬಿ ತಾಲವ್ಯ, ಸಿ ದಂತ, ಡಿ ಓಷ್ಠ್ಯ. ಸರಿಯಾದ ಉತ್ತರ ಬಿ ತಾಲವ್ಯ. ತ ವರ್ಗದ ಅಕ್ಷರಗಳ ಉಚ್ಚಾರ ಸ್ಥಾನ ಯಾವುದು? ಎ ಮೂರ್ಧ, ಬಿ ದಂತ, ಸಿ ಕಂಠ, ಡಿ ತಾಲವ್ಯ. ಸರಿಯಾದ ಉತ್ತರ ಎ ಮೂರ್ಧ. ತ ವರ್ಗದ ಅಕ್ಷರಗಳ ಉಚ್ಚಾರಣ ಸ್ಥಾನ ಯಾವುದು? ಎ ಕಂಠ, ಬಿ ದಂತ, ಸಿ ಓಷ್ಠ್ಯ, ಡಿ ತಾಲವ್ಯ. ಸರಿಯಾದ ಉತ್ತರ ಬಿ ದಂತ. ಪ ವರ್ಗದ ಅಕ್ಷರಗಳ ಉಚ್ಚಾರಣ ಸ್ಥಾನ ಯಾವುದು? ಎ ಕಂಠ, ಬಿ ದಂತ, ಸಿ ಓಷ್ಠ್ಯ, ಡಿ ಮೂರ್ಧ. ಸರಿಯಾದ ಉತ್ತರ ಸಿ ಓಷ್ಠ್ಯ. ಕ ಯಾವ ವಿಧದ ವ್ಯಂಜನ? ಎ ಅಲ್ಪಪ್ರಾಣ, ಬಿ ಮಹಾಪ್ರಾಣ, ಸಿ ಅನುನಾಸಿಕ, ಡಿ ಅಂತಸ್ಥ. ಸರಿಯಾದ ಉತ್ತರ ಎ ಅಲ್ಪಪ್ರಾಣ. ಖ ಯಾವ ವಿಧದ ವ್ಯಂಜನ? ಎ ಮಹಾಪ್ರಾಣ, ಬಿ ಅಲ್ಪಪ್ರಾಣ, ಸಿ ಗುಣಿತಾಕ್ಷರ, ಡಿ ಅನುನಾಸಿಕ. ಸರಿಯಾದ ಉತ್ತರ ಎ ಮಹಾಪ್ರಾಣ. ನ ಯಾವ ವಿಧದ ವ್ಯಂಜನ? ಎ ಊಷ್ಮ, ಬಿ ಅನುನಾಸಿಕ, ಸಿ ಅಂತಸ್ಥ, ಡಿ ಸ್ಪರ್ಶ. ಸರಿಯಾದ ಉತ್ತರ ಬಿ ಅನುನಾಸಿಕ. ಜ ಯಾವ ವಿಧದ ವ್ಯಂಜನ? ಎ ಘೋಷ ಅಲ್ಪಪ್ರಾಣ, ಬಿ ಅಘೋಷ ಮಹಾಪ್ರಾಣ, ಸಿ ಅನುನಾಸಿಕ, ಡಿ ಊಷ್ಮ. ಸರಿಯಾದ ಉತ್ತರ ಎ ಘೋಷ ಅಲ್ಪಪ್ರಾಣ. ಮೊದಲ ವರ್ಗೀಯ ವ್ಯಂಜನ ಸಮೂಹ ಯಾವುದು? ಎ ಚವರ್ಗ, ಬಿ ಕವರ್ಗ, ಸಿ ಟವರ್ಗ, ಡಿ ತವರ್ಗ. ಸರಿಯಾದ ಉತ್ತರ ಬಿ ಕವರ್ಗ. ಪಂಚಮಾಕ್ಷರ ಎಂದರೆ ಏನು? ಎ ವರ್ಗದ ಮೊದಲ ಅಕ್ಷರ, ಬಿ ವರ್ಗದ 5ನೇ ಅಕ್ಷರ, ಸಿ ಸ್ವರದ ಕೊನೆಯ ಅಕ್ಷರ, ಡಿ ಅಂತಸ್ಥ ಅಕ್ಷರ. ಸರಿಯಾದ ಉತ್ತರ ವರ್ಗದ 5ನೇ ಅಕ್ಷರ. ತ ವರ್ಗದ ಪಂಚಮಾಕ್ಷರ ಯಾವುದು? ಎ ಥ, ಬಿ ನ, ಸಿ ದ, ಡಿ ಧ. ಸರಿಯಾದ ಉತ್ತರ ಬಿ ನ. ಮಹಾಪ್ರಾಣ ಅಕ್ಷರಕ್ಕೆ ಉದಾಹರಣೆ ಯಾವುದು? ಎ ಕ, ಬಿ ಗ, ಸಿ ಖ, ಡಿ ङ. ಸರಿಯಾದ ಉತ್ತರ ಸಿ ಖ. ಅಲ್ಪಪ್ರಾಣ ಅಕ್ಷರಕ್ಕೆ ಉದಾಹರಣೆ ಯಾವುದು? ಎ ಘ, ಬಿ ಛ, ಸಿ ಖ, ಡಿ ಧ. ಸರಿಯಾದ ಉತ್ತರ ಸಿ ಖ. ಘೋಷ ಅಕ್ಷರಕ್ಕೆ ಉದಾಹರಣೆ ಯಾವುದು? ಎ ಕ, ಬಿ ಖ, ಸಿ ಗ, ಡಿ ಛ. ಸರಿಯಾದ ಉತ್ತರ ಸಿ ಗ. ಅಘೋಷ ಅಕ್ಷರಕ್ಕೆ ಉದಾಹರಣೆ ಯಾವುದು? ಎ ಗ, ಬಿ ಧ, ಸಿ ಭ, ಡಿ ಥ. ಸರಿಯಾದ ಉತ್ತರ ಡಿ ತ.
ಕನ್ನಡ ವ್ಯಂಜನಗಳಲ್ಲಿ ಊಷ್ಮ ಅಕ್ಷರಗಳ ಸಂಖ್ಯೆ ಎಷ್ಟು? ಎ 3, ಬಿ 4, ಸಿ 5, ಡಿ 6. ಸರಿಯಾದ ಉತ್ತರ ಬಿ 4. ಕನ್ನಡ ವ್ಯಂಜನಗಳಲ್ಲಿ ಅಂತಸ್ಥ ಅಕ್ಷರಗಳ ಸಂಖ್ಯೆ ಎಷ್ಟು? ಎ 2, ಬಿ 3, ಸಿ 4, ಡಿ 5. ಸರಿಯಾದ ಉತ್ತರ ಸಿ 4. ವರ್ಣಮಾಲೆಯಲ್ಲಿ ಸ್ವರಗಳ ನಂತರ ಬರುವ ಅಕ್ಷರಗಳು ಯಾವುವು? ಎ ಊಷ್ಮ, ಬಿ ವ್ಯಂಜನಗಳು, ಸಿ ಅಂತಸ್ಥ, ಡಿ ಸಂಯುಕ್ತಾಕ್ಷರಗಳು. ಸರಿಯಾದ ಉತ್ತರ ಬಿ ವ್ಯಂಜನಗಳು. ಮೂಲಾಕ್ಷರ ಅಧ್ಯಯನದಲ್ಲಿ ಧ್ವನಿ ಆಧಾರ ಮುಖ್ಯವಾಗಿರುವುದು ಯಾವ ಕಾರಣಕ್ಕೆ? ಎ ಬರವಣಿಗೆಗಾಗಿ ಮಾತ್ರ, ಬಿ ಉಚ್ಚಾರಣ ವೈಶಿಷ್ಟ್ಯ ತಿಳಿಯಲು, ಸಿ ಸಂಖ್ಯೆಗೆ ಮಾತ್ರ, ಡಿ ಅಲಂಕಾರಕ್ಕೆ ಮಾತ್ರ. ಸರಿಯಾದ ಉತ್ತರ ಬಿ ಉಚ್ಚಾರಣ ವೈಶಿಷ್ಟ್ಯ ತಿಳಿಯಲು. ತುಟಿ ಸಹಾಯದಿಂದ ಉಚ್ಚರಿಸುವ ವರ್ಗ ಯಾವುದು? ಎ ಪವರ್ಗ, ಬಿ ಖವರ್ಗ, ಸಿ ಚವರ್ಗ, ಡಿ ತವರ್ಗ. ಸರಿಯಾದ ಉತ್ತರ ಎ ಪವರ್ಗ. ದಂತ್ಯ ಅಕ್ಷರಗಳ ವರ್ಗ ಯಾವುದು? ಎ ತವರ್ಗ, ಬಿ ಠವರ್ಗ, ಸಿ ಚವರ್ಗ, ಡಿ ಪವರ್ಗ. ಸರಿಯಾದ ಉತ್ತರ ಎ ತವರ್ಗ. ಸ್ವರಗಳಲ್ಲಿ ದೀರ್ಘಸ್ವರ ಯಾವುದು? ಎ ಅ, ಬಿ ಇ, ಸಿ ಆ, ಡಿ ರು. ಸರಿಯಾದ ಉತ್ತರ ಸಿ ಆ. ಒಂದು ವರ್ಗದಲ್ಲಿ ಸಾಮಾನ್ಯವಾಗಿ ಎಷ್ಟು ಅಕ್ಷರಗಳಿರುತ್ತವೆ? ಎ 3, ಬಿ 4, ಸಿ 5, ಡಿ 6. ಸರಿಯಾದ ಉತ್ತರ ಸಿ 5. ಕನ್ನಡದಲ್ಲಿ ಎಷ್ಟು ವರ್ಗಗಳಿವೆ? ಎ 3, ಬಿ 4, ಸಿ 5, ಡಿ 6. ಸರಿಯಾದ ಉತ್ತರ ಸಿ 5. ಕ ನಂತರದ ಎರಡನೇ ಅಕ್ಷರ ಯಾವುದು? ಎ ಕ, ಬಿ ಗ, ಸಿ ಘ, ಡಿ ङ. ಸರಿಯಾದ ಉತ್ತರ ಬಿ ಗ. ಚ ನಂತರದ ಮೂರನೇ ಅಕ್ಷರ ಯಾವುದು? ಎ ಜ, ಬಿ ಜ, ಸಿ ङ, ಡಿ ಚ. ಸರಿಯಾದ ಉತ್ತರ ಬಿ ಜ. ಯ ಮುಂಚೆ ಬರುವ ಅಕ್ಷರ ಯಾವುದು? ಎ ಮ, ಬಿ ರ, ಸಿ ಭ, ಡಿ ಪ. ಸರಿಯಾದ ಉತ್ತರ ಎ ಮ. ಅಂ ಇದು ಏನು? ಎ ಅನುಸ್ವರ, ಬಿ ವಿಸರ್ಗ, ಸಿ ವ್ಯಂಜನ, ಡಿ ವರ್ಗೀಯ. ಸರಿಯಾದ ಉತ್ತರ ಎ ಅನುಸ್ವರ. ಕನ್ನಡದ ಕೊನೆಯ ವ್ಯಂಜನ ಯಾವುದು? ಎ ವ, ಬಿ ಶ, ಸಿ ಹ, ಡಿ ಳ. ಸರಿಯಾದ ಉತ್ತರ ಡಿ ಳ. ಕನ್ನಡದ ಮೊದಲ ಸ್ವರ ಯಾವುದು? ಎ ಆ, ಬಿ ಅ, ಸಿ ಇ, ಡಿ ಉ. ಸರಿಯಾದ ಉತ್ತರ ಬಿ ಅ.
ಯೋಗವಾಹಗಳು ಎಷ್ಟು? ಎ 1, ಬಿ 2, ಸಿ 3, ಡಿ 4. ಸರಿಯಾದ ಉತ್ತರ ಬಿ 2. ಕೆಳಗಿನವುಗಳಲ್ಲಿ ಸ್ವರ ಯಾವುದು? ಎ ಖ, ಬಿ ಠ, ಸಿ ಅ, ಡಿ ಮ. ಸರಿಯಾದ ಉತ್ತರ ಸಿ ಅ. ಕನ್ನಡದ ವರ್ಣಮಾಲೆಯನ್ನು ಎಷ್ಟು ಭಾಗಗಳಾಗಿ ವಿಂಗಡಿಸಲಾಗಿದೆ? ಎ 2, ಬಿ 3, ಸಿ 4, ಡಿ 5. ಸರಿಯಾದ ಉತ್ತರ ಬಿ 3. ಸ್ವರ ಪ್ಲಸ್ ವ್ಯಂಜನ ಏನಾಗುತ್ತದೆ? ಎ ಪದ, ಬಿ ಸಂಯುಕ್ತಾಕ್ಷರ, ಸಿ ಅಕ್ಷರ, ಡಿ ವರ್ಗ. ಸರಿಯಾದ ಉತ್ತರ ಸಿ ಅಕ್ಷರ. ಕನ್ನಡದಲ್ಲಿ ಎಷ್ಟು ವರ್ಗೀಯ ವ್ಯಂಜನಗಳಿವೆ? ಎ 20, ಬಿ 25, ಸಿ 30, ಡಿ 35. ಸರಿಯಾದ ಉತ್ತರ ಬಿ 25. ಕನ್ನಡದಲ್ಲಿ ಎಷ್ಟು ಅವರ್ಗೀಯ ವ್ಯಂಜನಗಳಿವೆ? ಎ 9, ಬಿ 10, ಸಿ 11, ಡಿ 12. ಸರಿಯಾದ ಉತ್ತರ ಎ 9. ಎ ಯಾವ ಸ್ವರ? ಎ ಋಸ್ವಸ್ವರ, ಬಿ ದೀರ್ಘಸ್ವರ, ಸಿ ಊಷ್ಮ, ಡಿ ಅಂತಸ್ಥ. ಸರಿಯಾದ ಉತ್ತರ ಬಿ ದೀರ್ಘಸ್ವರ. ಕನ್ನಡ ಅಕ್ಷರಮಾಲೆಯ ಆರಂಭ ಯಾವ ಅಕ್ಷರದಿಂದ? ಎ ಕ, ಬಿ ಅ, ಸಿ ಆ, ಡಿ ङ. ಸರಿಯಾದ ಉತ್ತರ ಬಿ ಅ. ಜ್ಞ ಇದು ಯಾವ ಅಕ್ಷರ? ಎ ಸ್ವರ, ಬಿ ಸಂಯುಕ್ತಾಕ್ಷರ, ಸಿ ಯೋಗವಾಹ, ಡಿ ಊಷ್ಮ. ಸರಿಯಾದ ಉತ್ತರ ಬಿ ಸಂಯುಕ್ತಾಕ್ಷರ.